ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ನನ್ನ ಮೇಲೆ ಅದಕ್ಕೆ ಮೊದಲೇ ದ್ವೇಷವಿತ್ತೆಂಬುದನ್ನು ನೆನಪಿನಲ್ಲಿಡಿ. ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮನ್ನು ತನ್ನವರೆಂದು ಮಮತೆಯಿಂದ ಕಾಣುತ್ತಿತ್ತು. ನೀವಾದರೂ ಲೋಕದ ಕಡೆಗೆ ಸೇರಿದವರಲ್ಲ. ನಾನು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ ಎಂದೇ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ. ದಣಿಗಿಂತಲೂ ದಾಸನು ದೊಡ್ಡವನಲ್ಲವೆಂದು ನಾನು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿ. ನನ್ನನ್ನು ಅವರು ಹಿಂಸೆಗೆ ಗುರಿ ಮಾಡುವರು. ನನ್ನ ಬೋಧನೆಯ ಮಾತನ್ನು ಅವರು ಅನುಸರಿಸಿ ನಡೆಯದೆ ನಿಮ್ಮ ಬೋಧನೆಯ ಮಾತನ್ನು ಅನುಸರಿಸಿ ನಡೆಯುವರು. ನೀವು ನನ್ನವರಾದುದರಿಂದ ಅವರು ನಿಮ್ಮನ್ನು ಹೀಗೆ ಕಾಣುವರು, ಏಕೆಂದರೆ ನನ್ನನ್ನು ಕಳುಹಿಸಿದಾತನನ್ನು ಅವರು ಅರಿಯರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ಶುಭ ಸಂದೇಶ ಸಂತ ಯೌವಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 18ರಿಂದ 21 3 ವಚನ. ಈ 3 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಅತಿ ಉನ್ನತವಾದ ಒಂದು ಪಾಠವನ್ನು ಕ್ರೈಸ್ತ ಬಾಂಧವರಿಗೆ ಆಗುವಂತಹ ಜೀವನವನ್ನು ಕುರಿತು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾವುದರ ನಂತರ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಶಿಷ್ಯರ ಪಾದಗಳನ್ನು ತೊಳಿತಾರೆ, ಅದು 3ನೇ ಅಧ್ಯಾಯದಲ್ಲಿ. ಅದಾದ ನಂತರ ತನ್ನ ಯಾತನೆಗೆ ಅವರು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. ಈ ಯಾತನೆಯನ್ನು ಅನುಭವಿಸುವುದಕ್ಕೆ ಮುನ್ನ ತನ್ನ ಶಿಷ್ಯರನ್ನು ಉದ್ದೇಶಿಸಿ ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ. ಇಟ್ ಈಸ್ ಕಾಲ್ಡ್ ಫೇರ್ವೆಲ್ ಡಿಸ್ಕೋರ್ಸ್, ಬೀಳ್ಕೊಡುಗೆಯ ಮಾತುಗಳು. ಈಗ ತಂದೆ ಅಥವಾ ತಾಯಿ ಸಾಯುವ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಮಕ್ಕಳನ್ನೆಲ್ಲ ಕರೆದುಬಿಟ್ಟು ಕೆಲವೊಂದು ಮಾತುಗಳನ್ನು, ಬುದ್ಧಿ ಮಾತುಗಳನ್ನು ಹೇಳ್ತಾರೆ, ಅವರಿಂದ ಆದರೆ ಮಾತನಾಡೋಕ್ಕಾದರೆ. ಅದೇ ರೀತಿ ಕೆಲವೊಮ್ಮೆ ಧರ್ಮಕೇಂದ್ರದ ಸೇವೆಯನ್ನು ಮುಗಿಸಿ 5 ವರ್ಷ ಆದಮೇಲೆ ಧರ್ಮಕೇಂದ್ರದ ಗುರುಗಳು ಹೋಗಬೇಕಾದ್ರೆ ಕೆಲವೊಂದು ಬುದ್ಧಿ ಮಾತುಗಳನ್ನು ಅಲ್ಲಿ ಇರುವಂತಹ ಸೇವೆ ಮಾಡುವಂತಹ ಮುಖ್ಯಸ್ಥರಿಗೆ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ವಾಸ್ತವವೇ. ಪ್ರಭು ಯೇಸು ಸ್ವಾಮಿ ಕೂಡ ಅಂಥದ್ದೇ ಆದಂತಹ ಕೆಲವೊಂದು ಮಾತುಗಳನ್ನು ತನ್ನ ಶಿಷ್ಯರಿಗೆ ಹೇಳ್ತಾರೆ. ಯಾವುದರ ನಂತರ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಸುಂದರವಾದ ಒಂದು ಸಾಮತಿಯನ್ನು ಹೇಳ್ತಾರೆ. ದ್ರಾಕ್ಷ ಬಳ್ಳಿ ಕವಲುಗಳು. ಅದು ದ್ರಾಕ್ಷ ಬಳ್ಳಿಯೊಡನೆ ಇದ್ದರೆ ಹೊರತು ಫಲವನ್ನು ಕೊಡೋಕ್ಕಾಗೋದಿಲ್ಲ. ಅಂದ ಮೇಲೆ ನೀವು ದೇವರನ್ನು ಸದಾ ಹೊಂದಿಕೊಂಡು ಅವರಲ್ಲಿ, ಅವರೊಡನೆ, ಅವರಿಗಾಗಿ ಜೀವಿಸಿ ಎನ್ನುವ ವಿಷಯವನ್ನು ಈ ಸಾಮತಿಯಲ್ಲಿ ಹೇಳ್ತಾರೆ. ಇದಾದ ನಂತರ ಕ್ರೈಸ್ತ ಬಾಂಧವರಿಗೆ ಏನಾಗಬಹುದು ಎನ್ನುವ ವಿಷಯಗಳನ್ನು ಕುರಿತು 3-4 ವಾಕ್ಯಗಳಲ್ಲಿ, ವಿಷಯಗಳಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಲು ಬಯಸಿದಂತಹ ವಿಷಯ, ನನ್ನನ್ನು ನೋಡಿ, ನನ್ನನ್ನು ಚೆನ್ನಾಗಿ ನೋಡಿ, ನನ್ನ ಜೀವನವನ್ನು ನೋಡಿ. ನನ್ನ ಜೀವನದಲ್ಲಿ ನನಗೆ ಹಿಂಸೆಗಳನ್ನು ಕೊಡುವುದಕ್ಕೆ ಸುಮಾರು ಜನ ಕಾಯ್ತಿದ್ದಾರೆ. ನನ್ನ ವಿರುದ್ಧ ಮಾತನಾಡುವುದಕ್ಕೆ ಸುಮಾರು ಜನ ಕಾಯ್ತಾ ಇದ್ದಾರೆ. ನನ್ನನ್ನು ಕೊಲೆ ಮಾಡುವುದಕ್ಕೆ ಸುಮಾರು ಜನ ಕಾಯ್ತಾ ಇದ್ದಾರೆ. ಹೇಗೆ ನನಗೆ ಇಂತಹ ವಿರೋಧಿಗಳಿರ್ತಾರೋ ಅದೇ ರೀತಿ ನಿಮಗೂ ವಿರೋಧಿಗಳಿರುವರು. ಮೊದಲ ವಿಷಯ, ನನಗೇ ವಿರೋಧಿಗಳಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗಿ ಇರ್ತಾರೆ. ಏಕೆಂತ ಹೇಳಿದ್ರೆ ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದ ದೇವರಾಗಿ ನಾನು ಮನುಷ್ಯನಾಗಿ ಜನಿಸಿ ನಿಮ್ಮೊಡನೆ ಜೀವಿಸಿರುವಾಗ ಮನುಷ್ಯರೇ ನನ್ನ ವಿರುದ್ಧ ದ್ವೇಷವನ್ನು ಕಟ್ಕೊಂಡು
ನನ್ನ ವಿರುದ್ಧ ಹೋಗಬೇಕಾದರೆ ನೀವು ಸಾಧಾರಣ ಮನುಷ್ಯರು, ನನ್ನ ಸೃಷ್ಟಿಗಳು, ನಿಮಗೂ ಕೂಡ ಇಂತಹ ವಿರೋಧಿಗಳು ಬಂದೇ ಬರುತ್ತಾರೆ ಎನ್ನುವ ಎಚ್ಚರಿಕೆಯನ್ನು ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಶುಭ ಸಂದೇಶವನ್ನು ಬೋಧಿಸಬೇಕಾದ್ರೆ ಹೇಳಿದ್ರು, ಜನರಿಗೆ ಹೇಗಿದ್ರೂ ತೊಂದರೆನೇ, ನೀನು ಆಗಿದ್ರೂ ತೊಂದರೆ, ಈಗಿದ್ರೂ ತೊಂದರೆ. ಸ್ಪಷ್ಟವಾಗಿ ಹೇಳ್ತಾರೆ, ಸ್ನಾನಿಕ ಯೌವನ ಯಾರ ಜೊತೆನೂ ಸೇರಲಿಲ್ಲ, ಸ್ನಾನಿಕ ಯೌವನ ಯಾರ ಜೊತೆನೂ ಸೇರಲಿಲ್ಲ. ಬೆಂಗಾಡಿನಲ್ಲಿ ಕೂಗಾಗಿ ಅವರು ದೇವರ ವಾಕ್ಯವನ್ನು ಸಾರಿದರು. ಆದರೆ ಜನ ಏನು ಹೇಳಿದ್ರು? ಸ್ನಾನಿಕ ಯೌವನನನ್ನು ನೋಡಿ ದೆವ್ವ ಹಿಡಿದಿದೆ ಆತನಿಗೆ, ಮನುಷ್ಯರ ಜೊತೆ ಅವನು ಸೇರೋದಿಲ್ಲ, ನಾವು ಏನಾದರೂ ಕೊಟ್ಟರೆ ತಿನ್ನೋದಿಲ್ಲ, ಕುಡಿಯೋದಿಲ್ಲ, ನಮ್ಮ ಜೊತೆ ಸೇರೋದಿಲ್ಲ ಎಂಬುದಾಗಿ ಅವನನ್ನು ದ್ವೇಷಿಸಿದರು ಜನ. ಆದರೆ ಯೇಸು ಸ್ವಾಮಿ ಬಂದಾಗ ಜನರೊಡನೆ ಬೆರೆತರು, ಅವರು ಕೊಟ್ಟದ್ದನ್ನು ತಿಂದರು, ಅವರು ಕೊಟ್ಟದ್ದನ್ನು ಕುಡಿದ್ರು, ಅವ್ರ ಜೊತೆ ಸಂತೋಷವಾಗಿದ್ದರು. ಆದರೆ ಜನ ಏನು ಹೇಳಿದ್ರು? ಆತ ಕುಡುಕ, ಹೊಟ್ಟೆಬಾಕ ಎಂಬುದಾಗಿ ಹೇಳಿದರು. ಹೀಗೆ ಈ ಭೂಲೋಕ ನನ್ನನ್ನು ದ್ವೇಷಿಸಿದೆ, ಅದೇ ರೀತಿ ನಿಮ್ಮನ್ನು ಕೂಡ ದ್ವೇಷಿಸುತ್ತೆ. ಆದರೆ ನೀವು ಎಚ್ಚರಿಕೆಯಿಂದ ಇರಿ. ಇಂತಹ ದ್ವೇಷ, ಇಂತಹ ಹಿಂಸಾಚಾರ ಬಂದಾಗ ನೀವು ಮನಗುಂದಬೇಡಿ, ನಿಮ್ಮ ಹಾದಿಯನ್ನು ಮುಂದುವರಿಸಿ. ಎಂತಹ ಒಳ್ಳೆಯ ಮಾತು ಪ್ರೀತಿಯ ಸಹೋದರ ಸಹೋದರಿಯರೇ. ಈ ಎಚ್ಚರಿಕೆಯನ್ನು ನಾವು ಪ್ರತಿಯೊಬ್ಬರೂ ಮನಸ್ಸಲ್ಲಿ ಆಳವಾಗಿ ಗ್ರಹಿಸಿಕೊಳ್ಳಬೇಕು, ಪ್ರತಿಯೊಬ್ಬರು ಗ್ರಹಿಸಿಕೊಳ್ಳಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತ್ರವಲ್ಲದೆ ಯೇಸು ಸ್ವಾಮಿ ಹೇಳ್ತಾರೆ, ಈ ಹಿಂಸೆಗಳನ್ನು ಯಾತಕ್ಕಾಗಿ ಜನ ಕೊಡ್ತಾರೆ? ಏಕೆಂತ ಹೇಳಿದ್ರೆ ನೀವು ಈ ಭೂಲೋಕಕ್ಕೆ ಸೇರಿದವರಲ್ಲ. ಎರಡನೇ ವಿಷಯ, ನೀವು ಈ ಭೂಲೋಕಕ್ಕೆ ಸೇರಿದವರಲ್ಲ. ಯಾಕೆ ಭೂಲೋಕಕ್ಕೆ ಸೇರಿದವರಲ್ಲ? ನಾವು ಭೂಲೋಕದಲ್ಲಿ ಹುಟ್ಟಲಿಲ್ವಾ? ನಾವು ಇಲ್ಲಿ ಬದುಕ್ತಿಲ್ವಾ? ಯಾಕೆ ಯೇಸು ಸ್ವಾಮಿ ನಮ್ಮನ್ನು ನೋಡಿ ನೀವು ಭೂಲೋಕಕ್ಕೆ ಸೇರಿದವರಲ್ಲ ಅಂತ ಹೇಳ್ತಾರೆ? ಯಾಕೆ ಅಂತ ಹೇಳಿದ್ರೆ, ಈ ಭೂಲೋಕದ ಜೀವನ ಒಂದು ಪಯಣ. ಇಟ್ಸ್ ಅ ಪಿಲ್ಗ್ರಿಮೇಜ್ ಟುವರ್ಡ್ಸ್ ದ ಹೆವೆನ್ಲಿ ಸಿಟಿ. ಇದು ಒಂದು ಪಯಣ ಅಷ್ಟೇ. ನಮ್ಮ ನಿಜವಾದ ಜೀವ ಎಲ್ಲಿದೆ, ನಮ್ಮ ನಿಜವಾದ ಬದುಕು ಎಲ್ಲಿದೆ, ನಮ್ಮ ಶಾಶ್ವತವಾದಂತಹ ಜೀವ ಎಲ್ಲಿದೆ? ಪರಲೋಕ ಸಾಮ್ರಾಜ್ಯದಲ್ಲಿದೆ. ಆ ಜೀವಕ್ಕೆ ನಾವು ಅರ್ಹತೆ ಉಳ್ಳವರಾಗಿ ಬದುಕಬೇಕು. ಅದು ಕ್ರೈಸ್ತಿಯ ಪ್ರಯತ್ನ, ಕ್ರೈಸ್ತಿಯ ಜೀವನದ ಪ್ರಯತ್ನ. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಈ ಲೋಕಕ್ಕೆ ಸೇರಿದವರಲ್ಲ, ಪರಲೋಕಕ್ಕೆ ಸೇರಿದವರು. ಆದ ಕಾರಣ ಜನ ನಿಮ್ಮನ್ನು ದ್ವೇಷಿಸುತ್ತಾರೆ. ಮೂರನೆಯದಾಗಿ, ಲೋಕವು ನಿಮ್ಮನ್ನು ದ್ವೇಷಿಸುತ್ತೆ. ಕಾರಣ ಈ ಲೋಕದಂತೆ ನೀವು ಇಲ್ಲ, ಈ ಲೋಕದಂತೆ ನೀವು ಇರಬಾರದು, ಈ ಲೋಕದಂತೆ ನೀವು ಇರಬಾರದು, ಈ ಲೋಕದ ವಿಷಯಗಳನ್ನು ನೀನು ಅಳವಡಿಸಿಕೊಳ್ಳಬಾರದು. ಸತ್ಯವನ್ನು, ಶುಭ ಸಂದೇಶವನ್ನು ನನ್ನ ಜೀವನದ ತಿರುಳಾಗಿ ಆಧಾರವಾಗಿ ಇಟ್ಟುಕೊಂಡು ನಿನ್ನ ಜೀವನವನ್ನು ಕಟ್ಟಿಕೊಳ್ಳಬೇಕು ಎನ್ನುವುದನ್ನು ಯೇಸು ಸ್ವಾಮಿ ಹೇಳ್ತಾರೆ. ಒಂದು ವೇಳೆ ನೀನು ನಿನ್ನ ಜೀವನವನ್ನು ಶುಭ ಸಂದೇಶದ ಮೌಲ್ಯಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಿನ್ನ ಬದುಕನ್ನು ಕಟ್ಟುವುದಾದರೆ ಲೋಕ ನಿನ್ನನ್ನು ದ್ವೇಷಿಸುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ಅಕ್ಕಪಕ್ಕ ಮನೆಯವರು ಸೇರಬೇಕಾದ್ರೆ ಯಾವಾಗಲೂ ಬೈಬಲ್ ಗ್ರಂಥ ಮಾತಾಡ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಮನ್ನು ಬಯಸ್ತಾರ? ಅವರು ಬಯಸ್ತಾರ? ನೀವು ಬಂದರೆ ಬೇಕಾದರೆ ಆಯ್ತು ನಮ್ಮ ಕೆಲಸ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅದೇ ಅವ್ರಿವ್ರ ಸಂಸಾರದ ಮಾತುಗಳು ಮಾತಾಡಿ ಬೇಕಾದರೆ ದೊಡ್ಡ ಸಭೆ ಸೇರ್ತಾರೆ ಅಲ್ವಾ? ದೊಡ್ಡ ಸಭೆ ಸೇರ್ತಾರೆ. ಯಾವಾಗಲೂ ಆ ಅಮ್ಮ ಬರಲಿ, ಯಾಕೆಂತ ಹೇಳಿದ್ರೆ ಒಳ್ಳೆ ಸುದ್ದಿ ತರ್ತಾಳೆ. ಒಳ್ಳೆ ಸುದ್ದಿ ಅನ್ನೋದು ಏನು? ಅವ್ರಿವ್ರ ಸಂಸಾರದ ಬಗ್ಗೆ, ಶುಭ ಸಂದೇಶದ ಬಗ್ಗೆ ಅಲ್ಲ, ಶುಭ ಸಂದೇಶದ ಬಗ್ಗೆ ಅಲ್ಲ. ಈ ಲೋಕ ಆಗಿದೆ, ಈ ಲೋಕ ಹಾಗೇ ಇದೆ, ಕಣ್ಣು ಹಾಗೇನೇ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮನುಷ್ಯನ ಒಳ್ಳೆತನವನ್ನು ಯಾರು ನೋಡೋದಿಲ್ಲ. ಮನುಷ್ಯನಲ್ಲಿ ಏನಾದರೂ ತೊಂದರೆಗಳಿದೆಯೇ, ಈತನಲ್ಲಿ ಏನಾದರೂ ಕಂಡುಹಿಡಿಯೋಕ್ಕಾಗುತ್ತಾ ಎನ್ನುವ ಆಲೋಚನೆ, ಚಿಂತನೆ ನಮ್ಮ ಸಮಾಜದಲ್ಲಿ ಸದಾಕಾಲ ಇರ್ತದೆ. ಆದ ಕಾರಣ ಈ ಲೋಕದ ಮೌಲ್ಯಗಳು, ಶುಭ ಸಂದೇಶದ ಮೌಲ್ಯಗಳು ಹಾಗೆ ಅಲ್ಲ. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ, ದೇವರು ಹೇಳಿದ್ರು
ಒಬ್ಬ ಒಬ್ಬ ಯುವಕ ಒಂದು ಯುವತಿಯನ್ನು ಮದುವೆ ಆದರೆ ಆತ ಶಾಶ್ವತ ಅಂತ ಹೇಳಿದ್ರೆ ಈ ಜೀವನದ ಪರ್ಯಂತರ ಆಕೆಗೆ ಪತಿಯಾಗಿ ಪತ್ನಿಯಾಗಿ ಪ್ರಾಮಾಣಿಕ ಉಳ್ಳವರಾಗಿ ಜೀವಿಸಬೇಕು ಎನ್ನುವುದು ದೇವರ ಆಜ್ಞೆ. ಎಷ್ಟು ಕುಟುಂಬಗಳಲ್ಲಿದೆ? ನಾನು ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ ಎನ್ನುವ ವಾಗ್ದಾನವನ್ನು ಕೊಟ್ಟಂತಹ ನೀನು ಪ್ರೀತಿಸ್ತೀರಾ, ಗೌರವಿಸ್ತೀರಾ? ಇಲ್ಲವಲ್ಲ. ಈ ಲೋಕದ ನಿಯಮಗಳು ನಮಗೆ ಬೇರೆದ್ದೇ ಆದಂತಹ ಒಂದು ಪಾಠವನ್ನು ಹೇಳುತ್ತೆ. ಆದ ಕಾರಣ ನೀವು ಪರಲೋಕ ಸಾಮ್ರಾಜ್ಯವನ್ನು ಜೀವಿಸಿ ಬೋಧಿಸುವುದಾದರೆ ಈ ಭೂಲೋಕ ನಿಮ್ಮನ್ನು ದ್ವೇಷಿಸುತ್ತೆ. ಜಾಗರೂಕತೆಯಿಂದ ಇರಿ, ಎಚ್ಚರಿಕೆಯಾಗಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ಯೇಸು ಸ್ವಾಮಿ. ಕೊನೆಯದಾಗಿ ಏನಂತ ಹೇಳಿದ್ರೆ, ಯಾಕೆ ಈ ಭೂಲೋಕ ನಿಮ್ಮನ್ನು ದ್ವೇಷಿಸುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ದೇ ನೋ ನಾಟ್ ಗಾಡ್. ಅವರಿಗೆ ದೇವರು ಯಾರಂತ ಗೊತ್ತಿಲ್ಲ. ಅವರಿಗೆ ದೇವರು ಯಾರಂತ ಗೊತ್ತಿಲ್ಲ. ಕೊನೆಯ ವಾಕ್ಯ, ಅವರಿಗೆ ದೇವರು ಯಾರಂತ ಗೊತ್ತಿದ್ದರೆ, ಅವರಲ್ಲಿ ದೇವರ ಅನುಭವ ಇದ್ದಿದ್ದರೆ ಅವರು ಹಿಂಸೆಗಳನ್ನು ಕೊಡುವ ಪಾತ್ರವನ್ನು ವಹಿಸ್ಕೊಳ್ತಾ ಇರಲಿಲ್ಲ. ಹಿಂಸೆಗಳನ್ನು ಕೊಡುವ ಪಾತ್ರವನ್ನು ವಹಿಸ್ಕೊತಿರಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಕೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ನಾಶವನ್ನು, ಇನ್ನೊಬ್ಬ ವ್ಯಕ್ತಿಯ ಇನ್ನೊಂದು ವ್ಯಕ್ತಿ ಬೀಳುವುದನ್ನು ಬಯಸ್ತಾನಂತ ಹೇಳಿದ್ರೆ, ಆತನಲ್ಲಿ ದೇವರನ್ನು ಕಳಕೊಂಡಾಗ ಆತನಲ್ಲಿ ಒಂದು ರೀತಿಯ ಕತ್ತಲೆ ಇರ್ತದೆ. ಆ ಕತ್ತಲೆ ಭೂಲೋಕ ಹೀಗೆ ಆತನನ್ನು ಆಲೋಚಿಸಲು ಪ್ರಯತ್ನಿಸಲು ಮಾಡುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂದಿನ ಕಾಲದಲ್ಲಿ ಹಿಂಸೆಗಳಿತ್ತು. ಅಂದಿನ ಕಾಲದಲ್ಲಿ ಹಿಂಸೆಗಳಿತ್ತು. ಯಾರು ಯೇಸು ಸ್ವಾಮಿಯಲ್ಲಿ ನಂಬಿಕೆ ವಿಶ್ವಾಸವನ್ನು ವ್ಯಕ್ತಪಡಿಸಿ ಅದರಂತೆ ಜೀವಿಸಲು ಪ್ರಯತ್ನ ಮಾಡ್ತಿದ್ರೋ ಅವರ ವಿರುದ್ಧ ಹಿಂಸೆಗಳನ್ನು ಕೊಡ್ತಿದ್ರು, ಅವರನ್ನ ಕೊಂದಾಕ್ತಿದ್ರು. ದೇರ್ಫೋರ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಮಾರ್ಟರ್ಡಮ್ ಇನ್ ದ ಚರ್ಚ್. ದೇವರಿಗಾಗಿ ರಕ್ತವನ್ನು ದೇವರಿಗೆ ಕಾಣಿಕೆಯನ್ನಾಗಿ ಸಮರ್ಪಿಸುವುದು. ಸುಮಾರು ರಕ್ತ ಸಾಕ್ಷಿಗಳಿದ್ದಾರೆ, ನಮ್ಮ ದೇಶದಲ್ಲಿ ಕೂಡ ಇದ್ದಾರೆ. ಜಾನ್ ದೆ ಬ್ರಿಟೋ, ಸೆಂಟ್ ಥಾಮಸ್, ಇವರೆಲ್ಲ ಕೂಡ ತಮ್ಮ ಜೀವನವನ್ನೇ ದೇವರಿಗೆ ಸಮರ್ಪಿಸಿದಂತಹ ಸಂತರುಗಳು. ಅಂದರೆ ಈಗ ಅವರು ಜೀವನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಜೀವನವನ್ನು ಕಿತ್ತುಕೊಳ್ಳುವ ಕೆಲವು ಜನರು ಕೂಡ ಇದ್ದರು ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಆ ಮರಣ ಬರ್ತಿರಲಿಲ್ಲ. ಸಂತ ಥೋಮಸ್ನ ಓಡಿಸ್ಕೊಂಡು ಹೋಗಿ ಕತ್ತರಿಸಿ ಸಾಯಿಸ್ತಿರ್ಲಿಲ್ಲ, ಅಥವಾ ಸಂತ ಜಾನ್ ದೆ ಬ್ರಿಟೋವನ್ನು ಆ ಥರ ಕೊಲೆ ಮಾಡ್ತಿರಲಿಲ್ಲ. ಅಂದರೆ ಕೊಲೆ ಮಾಡಿದವರು ಒಂದು ಕಡೆ ಆದರೆ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದವರು ಮತ್ತೊಂದು ಕಡೆ ಇರ್ತಾರೆ ಅಂದಿನ ಕಾಲದಲ್ಲಿ. ಆದರೆ ಇವತ್ತು ಮನುಷ್ಯನಿಗೆ ದೈಹಿಕವಾಗಿ ಹಿಂಸೆಗಳನ್ನು ಕೊಡೋಕ್ಕಾಗೋದಿಲ್ಲ, ಜೈಲಿಗೆ ಹೋಗ್ಬಿಡ್ತೀರಿ ಅಲ್ವಾ? ಯಾರಾದರೂ ಕ್ರೈಸ್ತಿಯ ಮೌಲ್ಯಗಳನ್ನು ಬೋಧನೆ ಮಾಡ್ತಾರೆ, ಉನ್ನತ ಕ್ರಿಸ್ತನಾಗಿ ಬದುಕ್ತಾನೆ ಅಂತ ಹೇಳಿದ್ರೆ ಅವನ್ನ ಬಡಿಯೋಕ್ಕೋ ಆಗೋದಿಲ್ಲ, ಕೊಲೆ ಮಾಡೋಕ್ಕೂ ಆಗೋದಿಲ್ಲ. ಇವೆಲ್ಲ ಮಾಡಿದ್ರೆ ಜೈಲಿಗೆ ಹೋಗ್ಬಿಡ್ತೀವಿ. ಆದ್ದರಿಂದ ಈಗ ಭೂಲೋಕ ಬೇರೆ ಕಡೆ ತಿರುಗಿದೆ. ಏನಂತ ಹೇಳಿದ್ರೆ, ಅವನ ಹೆಸರನ್ನ ಕೆಡಿಸು, ಸಂಸಾರನ ಕೆಡಿಸು, ಅವನ್ನ ಕೋರ್ಟಿಗೆ ಹೇಳಿ, ಪೊಲೀಸ್ ಸ್ಟೇಷನ್ಗೆ ಹೇಳಿ, ಮಹಿಳಾ ಸಂಘಕ್ಕೆ ಹೇಳಿ. ಅಲ್ವಾ? ಒಪ್ತೀರಾ ಇದನ್ನು? ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೆ ನಾನು ಮದುವೆಗೆ ಬರ್ತೀನಿ. ದೊಡ್ಡವರು ಹಿರಿಯವರು ಎಲ್ಲ ಸೇರಿಕೊಂಡು ಒಂದು ಹುಡುಗನಿಗೆ ಒಂದು ಹುಡುಗಿ ನೋಡ್ತಾರೆ. ಇಬ್ಬರೂ ಕೂಡ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೋತಾರೆ. ಅವರಿಗೆ ಮದುವೆ ಮಾಡ್ತಾರೆ. ಮದುವೆಯಲ್ಲಿ ಆಡಂಬರ, ಆ ಒಂದು ಕೊಂಡಾಟ ಎಷ್ಟು ಮಟ್ಟಿಗೆ ಇರ್ತದೆ. ಇವೆಲ್ಲ ಆದ ಮೇಲೆ ಕುಟುಂಬದಲ್ಲಿ ಒಂದು ತೊಂದರೆ ಅಂದಿದ್ದು ಹೇಳಿದ ತಕ್ಷಣ ಹುಡುಗಿ ಏನು ಮಾಡ್ತಾಳೆ, ನನಗೆ ಈ ಸಂಸಾರ ಬೇಡ ಅಂತಾಳೆ, ಅಥವಾ ಹುಡುಗ ಏನು ಹೇಳ್ತಾನೆ, ಈ ಸಂಸಾರ ಬೇಡ ಅಂತ ಹೇಳ್ತಾರೆ. ಆವಾಗ ಇಬ್ಬರೂ ಕೂಡ ಲಾಯರ್ ಹತ್ರ ಹೋಗ್ತಾರೆ. ಲಾಯರ್ ಏನು ಹೇಳ್ತಾರೆ, ಇದು ಹಾಗೆ ಹೇಳಿದ್ರೆ ಈ ಕೇಸು ಸೀರಿಯಸ್ ಆಗೋದಿಲ್ಲ, ನೀನು ಏನು ಮಾಡಬೇಕು, ಡೌರಿ ಹರಾಸ್ಮೆಂಟ್ ಹಾಕು, ಡೊಮೆಸ್ಟಿಕ್ ವೈಲೆನ್ಸ್ ಹಾಕು. ನಾವು ಕೂಡ ಹಾಕ್ತೀವಲ್ವಾ? ಎಷ್ಟು ಸುಳ್ಳು ಕೇಸುಗಳಿವೆ. ಕ್ರೈಸ್ತ ಬಾಂಧವರೇ ಮದುವೆ ಆಗಿ ಡೌರಿ ಹರಾಸ್ಮೆಂಟ್ ಕೇಸ್ ಹಾಕಿ ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಹಾಕಿ ನೀವು ಪರಿಹಾರ ತಗೋತೀರಲ್ಲ. ಎಷ್ಟು ಮಕ್ಕಳು ಪರಿಹಾರವನ್ನು ತಗೊಂಡಿದ್ದಾರೆ. ಅಲಿಮನಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ ತಕ್ಷಣ ಎಲ್ಲವೂ ಸರಿ ಹೋಯ್ತಾ? ದುಡ್ಡು ಕೊಟ್ಟಿದ ತಕ್ಷಣ ಎಲ್ಲ ಸರಿ ಹೋಯ್ತಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು
ಬೇರೆ ತರಹದ ಹಿಂಸೆಗಳನ್ನು ಜನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ನಿಮ್ಮನ್ನು ಇಷ್ಟ ಆಗಲಿಲ್ವಾ, ನೀವು ಒಳ್ಳೆಯವರಾಗಿದ್ದೀರಾ, 4 ಜನ ಸೇರ್ತಾರೆ, ಅವಳು ಸಂಸಾರ ಸರಿಯಿಲ್ಲ ಅಂತ ಕಟ್ಬಿಡ್ತಾರೆ. 5 ನಿಮಿಷಕ್ಕೆ ಹೋಯ್ತು, 5 ನಿಮಿಷಕ್ಕೆ ಹೋಯ್ತು. ಇದು ಕೂಡ ಹಿಂಸೆನೇ, ಹಿಂಸಾಚಾರ. ಆ ಕಾಲದಲ್ಲಿ ಅಕ್ರೈಸ್ತರಿಂದ ಈ ಹಿಂಸಾಚಾರಗಳು ಬರ್ತಿತ್ತು. ಇವತ್ತು ಅಕ್ರೈಸ್ತರಲ್ಲ, ಕ್ರೈಸ್ತರೇ ಅದನ್ನು ಮಾಡ್ತಿದ್ದಾರೆ, ಕ್ರೈಸ್ತರೇ ಅದನ್ನು ಮಾಡ್ತಿದ್ದಾರೆ. ಈಗ ನಮಗೆ ವಿರುದ್ಧವಾಗಿರೋರು ಯಾರು? ಯೇಸು ಸ್ವಾಮಿ ಹೇಳಿದ್ರು, ತೋಳಗಳು ಕುರಿಯ ರೂಪದಲ್ಲಿ ಬರ್ತದೆ. ಎಲ್ಲಿದೆ ತೋಳಗಳು? ಎಲ್ಲಿದೆ ತೋಳಗಳು? ಬೇರೆ ಧರ್ಮದಲ್ಲಿದೆಯಾ? ಅಥವಾ ಬೇರೆ ಧರ್ಮಕ್ಕೆ ಸೇರಿದವರು ತೋಳಗಳಾಗಿ ಬರ್ತಾರಾ? ಖಂಡಿತವಾಗಿ ಇಲ್ಲ. ಒಂದು ಮನೆಯಲ್ಲಿ ಬೇರೆಯೊಬ್ಬರ ಮನೆಯಿಂದ ಸಂಸಾರ ಕೆಡಿಸೋದಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ. ಕ್ರೈಸ್ತ ಬಾಂಧವರಾಗಿ ನಾವೇ ಕೆಡಿಸ್ತೀವಿ. ಸಂತೋಷವಾಗಿರೋರನ್ನ ಕಂಡ್ರೆ ನಮಗೆ ಆಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವೆಲ್ಲವೂ ಕೂಡ ಹಿಂಸಾಚಾರನೇ, ಇವೆಲ್ಲವೂ ಕೂಡ ಕ್ರೈಸ್ತಿಯ ನಿಯಮಗಳ, ಕ್ರೈಸ್ತಿಯ ಮೌಲ್ಯಗಳ ವಿರುದ್ಧವೇ. ಇದನ್ನು ನಾವು ಆಳವಾಗಿ ಗ್ರಹಿಸಿಕೊಳ್ಳಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಅಂಥದ್ದೇ ಆದಂತಹ ಒಂದು ಕೆಲಸದಲ್ಲಿ ನಾವು ಮಾಡುವುದಾದರೆ, ಈಗ ನಾನು ಒಬ್ಬ ವ್ಯಕ್ತಿಯನ್ನು ನೋಡಿ ಇವನು ಕೆಟ್ಟವ ಅಂತ 4 ಜಾಗದಲ್ಲಿ ಹೇಳಿ ಈತನ ಹೆಸರನ್ನು ಕೆಡಿಸೋದಕ್ಕಿಂತ ಧೈರ್ಯ ಉಳ್ಳವರಾಗಿ ನಿನ್ನ ತಪ್ಪೇನೆಂಬುದಾಗಿ ವ್ಯಕ್ತಿಯ ಬಳಿ ಹೋಗಿ ಹೇಳು. ಯೇಸು ಸ್ವಾಮಿ ಹೇಳಿದ್ರು ಅಲ್ವಾ, ನಿಮ್ಮ ಧರ್ಮಸಭೆಯಲ್ಲಿ ಒಬ್ಬರು ಒಂದು ತಪ್ಪನ್ನು ಮಾಡಿದ್ರೆ ಆ ತಪ್ಪನ್ನು ಅವರಿಗೆ ಮನಗಾಣಿಸು. ಹೇಳಿದ್ರ ಧೈರ್ಯ ಉಳ್ಳವರಾಗಿ ನಾವು ಏನು ಮಾಡಬೇಕು? ವ್ಯಕ್ತಿಯ ಬಳಿ ಹೋಗಬೇಕು. ಆದರೆ ನಾವು ಏನು ಮಾಡ್ತೀವಿ? ವ್ಯಕ್ತಿಯ ಬಳಿ ಹೋಗೋದಿಲ್ಲ, ಆ ವ್ಯಕ್ತಿಯನ್ನು ಕುರಿತು ಇಡೀ ಭೂಲೋಕನೇ ಸಾರ್ತೀವಿ. ಅದು ಶುಭ ಸಂದೇಶದ ಪ್ರಚಾರ ನಮ್ಮ ಜೀವನದಲ್ಲಿ. ಅಂಥವ್ರ ಜೀವನದಲ್ಲಿ ದೇವರಿಲ್ಲ, ಅಂಥವರ ಜೀವನದಲ್ಲಿ ದೇವರಿಲ್ಲ. ದೇವರಿದ್ದಿದ್ರೆ ಅವರು ಆ ಕೆಲಸವನ್ನು ಮಾಡೋದಿಲ್ಲ, ಇನ್ನೊಬ್ಬರಿಗೆ ಕಷ್ಟವಾಗಿ ಉಳಿಯೋದಿಲ್ಲ, ಇನ್ನೊಬ್ಬರಿಗೆ ತೊಂದರೆಯಾಗಿ ಉಳಿಯೋದಿಲ್ಲ. ಅವರ ಜೀವನವನ್ನು ಕಟ್ಟಿಕೊಳ್ಳುವ ಒಂದು ಮಾರ್ಗವನ್ನು ತೋರಿಸುವವರಾಗಿ ಕ್ರೈಸ್ತ ಬಾಂಧವರು ಇರ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಈ ಹಿಂಸಾಚಾರ ಎಲ್ಲೋ ನಡೀತದೆ ಅಂತ ನಾವು ಆಲೋಚನೆ ಮಾಡಬಾರ್ದು. ಕ್ರೈಸ್ತಿಯ ಜೀವನವನ್ನು ಜೀವಿಸುವಾಗ ನಮ್ಮ ಕುಟುಂಬಗಳಲ್ಲೇ ನಡೀತದೆ ಎನ್ನುವುದನ್ನು ಗ್ರಹಿಸಿಕೊಳ್ಳಬೇಕು. ಎರಡನೇದು, ಈ ಹಿಂಸಾಚಾರ ಅಕ್ರೈಸ್ತರಿಂದ ಬರುತ್ತೆ ಎನ್ನುವ ತಪ್ಪು ಕಲ್ಪನೆ ನಮ್ಮಲ್ಲಿರಬಾರ್ದು. ನಮ್ಮಿಂದನೇ, ಕ್ರೈಸ್ತರಿಂದನೇ ಈ ಒಂದು ಹಿಂಸಾಚಾರಗಳು ಬರ್ತವೆ ಎನ್ನುವ ಎಚ್ಚರಿಕೆ ನಿಮ್ಮಲ್ಲಿರಬೇಕು. ಆದ್ದರಿಂದ ನಾವು ಏನು ಮಾಡಬೇಕು? ಒಂದು, ನಾವು ಧೈರ್ಯವುಳ್ಳವರಾಗಿರಬೇಕು. ಇಂಥ ವಿಷಯಗಳು ಬರ್ತವೆ, ಇದನ್ನು ದಾಟಿ ನಾನು ಒಳ್ಳೆಯ ಜೀವನವನ್ನು ಜೀವಿಸ್ತೀನಿ. ನೀನು ನನ್ನನ್ನು ದ್ವೇಷಿಸುವುದಾದರೆ ನಿನ್ನನ್ನು ನಾನು ಪ್ರೀತಿಸ್ತೀನಿ. ನೀನು ನನ್ನನ್ನು ದ್ವೇಷಿಸುವನಾದರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ. ನೀನು ನನಗೆ ಹಿಂಸೆಗಳನ್ನು ಕೊಡುವುದಾದರೆ ನಾನು ಮನಗುಂದೋದಿಲ್ಲ, ಬದಲಾಗಿ ಇನ್ನೂ ಧೈರ್ಯವಾಗಿ ನಾನು ಜೀವಿಸುತ್ತೇನೆ. ಇದು ಒಂದು. ಎರಡನೇದು, ಯಾರ ನೋವಿಗೂ, ಯಾರ ಕಣ್ಣೀರಿಗೂ, ಯಾರ ಸೋಲಿಗೂ ನಾವು ಕಾರಣರಾಗಿರಬಾರ್ದು. ಸಂತ ಪೌಲ ಹೇಳ್ತಾನೆ, ಇನ್ನೊಬ್ಬರ ಮನಸ್ಸನ್ನು ನೋಯಿಸುವ ಒಂದು ಪದವನ್ನು ಕೂಡ ನಿನ್ನ ಸಂಪರ್ಕದಲ್ಲಿ ಬಳಸಿಕೊಳ್ಳಬೇಡ. ಡೋಂಟ್ ಯೂಸ್ ಹಾರ್ಮ್ಫುಲ್ ವರ್ಡ್ಸ್ ವೆನ್ ಯು ಟಾಕ್ ಟು ಸಂಬಡಿ. ವಾಟ್ ಅ ವಂಡರ್ಫುಲ್ ಬ್ಲೆಸ್ಸಿಂಗ್ ಹಿ ಗಿವ್ಸ್. ಅದನ್ನು ನಾವು ನಿಜವಾಗಲೂ ನಮ್ಮ ಹೃದಯಾಳದಿಂದ ಪರಿಗಣಿಸಬೇಕು. ನನ್ನ ಮಾತಿನಿಂದ ಕೂಡ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವ ವಿಷಯವನ್ನು ನಾನು ಎಂದಿಗೂ ಮಾಡಬಾರದು ಎಂಬುದಾಗಿ. Therefore, my dear brothers and sisters, it's not only to persecute others and also to stand strong when somebody persecutes us. ಇನ್ನೊಬ್ಬರಿಗೆ ಹಿಂಸೆಗಳನ್ನು ಕೊಡಬಾರ್ದು, ಇನ್ನೊಬ್ಬರ ಹಿಂಸೆಗಳು ನಮಗೆ ಕೊಟ್ಟಾಗ ಮನಗುಂದಬಾರದು. ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಒಳ್ಳೆಯ ಕ್ರೈಸ್ತಿಯ ಜೀವನವನ್ನು ಜೀವಿಸೋದಕ್ಕೆ, ಕುಟುಂಬವನ್ನು ಜೀವಿಸೋದಕ್ಕೆ ದೇವರು ಶಕ್ತಿಯನ್ನು ಕೊಡ್ತಾರೆ, ಪವಿತ್ರಾತ್ಮನ ದೃಢತೆಯನ್ನು ಕೊಡ್ತಾರೆ. ನಾವು ಮಾಡಬೇಕಾದ ವಿಷಯ ಇಷ್ಟೇ: ದೇವರೇ, ನನ್ನ ಹಿಂಸೆಗಳನ್ನು ತಾಳುವ ಶಕ್ತಿಯನ್ನು ನನಗೆ ಕೊಡು. ನಾನು ಎಂದಿಗೂ ಇನ್ನೊಬ್ಬರ ಮನಸ್ಸನ್ನು, ಇನ್ನೊಬ್ಬರ ಜೀವನವನ್ನು ಕೆಡಿಸುವ ವಿಷಯಗಳನ್ನು, ಇನ್ನೊಬ್ಬರಿಗೆ ಹಿಂಸೆಗಳನ್ನು ಕೊಡುವಂತಹ ಆ ಒಂದು ಬೇಡವಾದ ಜೀವನವನ್ನು ನಾನು ಜೀವಿಸಲು ನನಗೆ ಅನುಮತಿ ಕೊಡಬೇಡ ಎಂಬುದಾಗಿ ನಮ್ಮನ್ನೇ ಸಮರ್ಪಿಸಿ ಪ್ರಾರ್ಥಿಸುವಾಗ ನಮ್ಮ ಕ್ರೈಸ್ತಿಯ ಜೀವನ ಅತಿ ಉನ್ನತವಾದ ಜೀವನವಾಗಿರ್ತದೆ. ಅಂತಹ ವರವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.